ನಮಸ್ಕಾರ. ಪ್ರಸ್ತುತಿ ಉಲ್ಲಾಸ್ ಸ್ಕೂಲ್ ಆಫ್ ಸಿನಿಮಾಸ್ ಮಕ್ಕಳ ರಂಗಭೂಮಿ ಶಾಲೆ ಬೆಂಗಳೂರು. ಇವತ್ತು ನಾವು ನಿಮ್ಮ ಮುಂದೆ ಅರ್ಪಿಸುವ ನಾಟಕ ಮಣ್ಣನ್ನು ಉಳಿಸಿ. ರಚನೆ ಹರೀಶ್ ಅನಿಲ್ಗೋಡ್, ನಿರ್ದೇಶನ ಅಮೋಘ್ ಸಿದ್ಧಾರ್ಥ್. ಪ್ರೇಕ್ಷಕರಲ್ಲಿ ವಿನಂತಿ, ದಯಮಾಡಿ ನಿಮ್ಮ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮಾಡಿ. ನಾವು ಹೇಳೋದು ಹೇಳಿದೀವಿ, ನಿಮ್ಮ ಹಣೆ ಬರಹ ಏನಾದ್ರೂ ಮಾಡ್ಕೊಳ್ಳಿ. ಈಗ ನಾಟಕ ಮಣ್ಣನ್ನು ಉಳಿಸಿ. ಮಣ್ಣನ್ನು ಉಳಿಸಿ, ಮಣ್ಣನ್ನು ಉಳಿಸಿ. ಸುದ್ದಿ ಸುದ್ದಿ, ಫೇಸ್ಬುಕ್ ಸುದ್ದಿ, ಸುದ್ದಿ ಸುದ್ದಿ, ವಾಟ್ಸ್ಆಪ್ ಸುದ್ದಿ, ಸುದ್ದಿ ಸುದ್ದಿ, ಟ್ವಿಟರ್ ಸುದ್ದಿ, ಸುದ್ದಿ ಸುದ್ದಿ, ಇನ್ಸ್ಟಾಗ್ರಾಮ್ ಸುದ್ದಿ. ಅಂತಿಂತ ಸುದ್ದಿ ಅಲ್ರಪ್ಪೋ, ಇದು ದೇವಲೋಕದ ಸುದ್ದಿ. ದೇವಲೋಕದಿಂದ ರವೆ ಪೂರೈಸಿ ವೇದಕ್ಕೆ ಬರ್ತಾಳ. ಅಲ್ಲ, ನಿಮ್ಮ ಸಾವು ಸಾವು ಬರ್ತಿದೆ. ಯಮ ಧರ್ಮರಾಯ ಭೂಲೋಕಕ್ಕೆ ಬರುತ್ತಿದ್ದಾನೆ. ನಮಗೆ ಮಾಡಕ್ ಕೆಲ್ಸಿಲ್ಲ, ಅವ್ರ ಬೈದು ಏನ್ ಮಾಡ್ತಾರೆ? ರೀಲ್ಸ್ ಬಿಟ್ಟು ಎಲ್ಲ ಹಾಳಾಗೋಗ್ಬಿಟ್ಟಿದ್ದೀರಾ. ಮನೆ ತಿಂಡಿ ಇಲ್ಲ, ಊಟ ಇಲ್ಲ, ಟೊಮೆಟೊ ಇದು ಬುಕ್ ಮಾಡೋದು, ರೀಲ್ಸ್ ಮಾಡೋದು, ಬುಕ್ ಮಾಡೋದು, ರೀಲ್ಸ್ ಮಾಡೋದು. ಆಂಟಿ, ನೀವು ರೀಲ್ಸ್ ಮಾಡ್ತೀರಾ? ಈ ಭೂಲೋಕ ಪಾಪಿಗಳ ಲೋಕ. ಇಲ್ಲಿ ಎಲ್ಲ ಕಡೆ ವಿಷ ತುಂಬಿದೆ. ಗಾಳಿಯಲ್ಲಿ ವಿಷ, ನೀರಿನಲ್ಲಿ ವಿಷ, ಮಣ್ಣಿನಲ್ಲಿ ವಿಷ, ಫುಲ್ ವಿಷ ಸರ್. ಈ ಜಗತ್ತೇ ಒಂದು ವಿಷ ತುಂಬಿದ ಲೋಕವಾಗಿದೆ. ವಿಷ ಆದ್ರೂ ಏನಾದ್ರೂ ಸಾಯೋದಂತೂ ಕನ್ಫರ್ಮ್. ಸಾಯಕ್ಕಿಂತ ಮುಂಚೆ ಎಲ್ಲರ ಜೊತೆ ಲೈಫ್ ನ ಎಂಜಾಯ್ ಮಾಡಬೇಕು. ಮ್ಯೂಸಿಕ್. ಕೇಳಿ ಕೇಳಪ್ಪ ಕೇಳಿ, ಯಮ ಧರ್ಮರಾಯರು ಭೂಲೋಕಕ್ಕೆ ಬರುತ್ತಿದ್ದಾರೆ. ಬಹುಪರಾತ್ ಬಹುಪರಾತ್ ಬಹುಪರಾತ್. ಚಿತ್ರಗುಪ್ತರೇ, ಒಂದೇ ಮಹಾಪ್ರಭುಗಳೇ, ಹೊಟ್ಟೆ ಹಸಿದ ಭೂಲೋಕದಲ್ಲಿ ಏನಾದ್ರೂ ಊಟ ಸಿಗುತ್ತಾ? ಮಹಾಪ್ರಭು, ಇಲ್ಲಿ ಎಲ್ಲ ಕಡೆ ಫಾಸ್ಟ್ ಫುಡ್ ಅಂದ್ರೆ ಬಿಸ್ಕೆಟ್, ಕುರ್ಕುರೆ, ಪಿಜ್ಜಾ, ಲೇಸ್. ಚಿತ್ರಗುಪ್ತರೇ, ಲೇಸ್ ಅಂದ್ರು ಈಗಲೇ ಕರೆ ತನ್ನಿ, ಈಗಲೇ ತಂದೆ. ಬೆಂಗಳೂರಿರೋ ಮರಳ ಗೂಳೆ ಕೊಟ್ಟಿರೋದು. ಹೌದಾ? ಬೇಕಾದ್ರೆ ಕೈಕೊಂಡು ನೋಡಿ. ಯಾಕೆ ಬಂದ್ಬಿಡು? ಬರಲ್ಲ. ಮುಚ್ಕೊಂಡು ನಾಡ್ಕೊಂಬೇಡ. ಎಲ್ಲೇ ಕೂತ್ಕೊಂಡು ನಾಡ್ಕೊಂಡು ನೋಡು. ಓ, ಯಾವ್ದ ನಾಡ್ಕೊಂಡು ಅವ್ರು ಇಲ್ಲೇ ಇದ್ದಾರೆ.
ಬೀದಿ ನಡುಗ್ತಾರ ಯಾವಾಗ್ಲೂ ಬೀದಿಲೇ ಇರೋದ. ಚಿತ್ರಗುಪ್ತ ಯಾರು ನನ್ನ ಮಾನವ? ಯಾರು ನರ ಮಾನವ? ನೀನು ನೆರೆ ಮಾನವನ? ಚಿತ್ರಗುಪ್ತ ಇದನ್ನು ಎಣ್ಣೆಯಲ್ಲಿ ಮುಳುಗಿಸಿ. ಆಲ್ರೆಡಿ ಎಣ್ಣೆಯಲ್ಲಿ ಮತ್ತೆ ಎಣ್ಣೆನ ಕುಡಿಯುವ ಎಣ್ಣೆನ ಕುದಿಯುವ ಎಣ್ಣೆನ. ಏ ಪ್ಲಾಸ್ಟಿಕ್ ದಾರಿಲಿ ಸಿಗ್ತಾರೆ, ಸ್ವಲ್ಪ ಬುದ್ಧಿ ಇದೆ ನಿಮಗೆ. ಪ್ಲಾಸ್ಟಿಕ್ ಹಾಗಂದ್ರೇನು? ಓವರ್ ಆಕ್ಟಿಂಗ್ ಮಾಡ್ತಾರೆ. ನಾಯಿಗಳು ತರ್ಕಿದ್ದಾರೆ. ನಾನು ಹೇಳೋದು ನೀವು ನಂಬ್ತೀರಾ? ಚಿತ್ರಗುಪ್ತ ಇದರ ಮಾತನ್ನು ನಂಬಬಹುದೇ? ಇಲ್ಲ ಸ್ವಾಮಿ, ಪರೀಕ್ಷೆ ಮಾಡೋಣ. ಈ ಚುನಾವಣೆಯಲ್ಲಿ ನೀನು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ಯಾ? ನನ್ನ ಲೈಫಲ್ಲಿ ಯಾರಿಗೂ ಓಟ್ ಹಾಕಿಲ್ಲ. ಹಾಕಿದ್ರೆ ನೋಟಕ್ಕೆ. ಸ್ವಾಮಿ, ಈತನನ್ನು ನಂಬಬಹುದು. ಹೇಗೆ? ಈತನಿಗೆ ಯಾವ ಪಕ್ಷದ ಮೇಲೂ ನಂಬಿಕೆ ಇಲ್ಲ. ಈ ಭೂಮಿ ಮೇಲೆ ದೇವರು ಬಿಟ್ಟೆ ಒಳ್ಳೆ ವ್ಯಕ್ತಿಗಳಂದ್ರೆ ಹುಡುಕ್ರು ನಂಬಿ ಕೆಟ್ಟರು ಯಾರು ಇಲ್ಲ. ಏನಂತ ನನಗೆ ನೆನಪಾಗ್ತಿಲ್ಲ. ಆಮೇಲೆ ಸ್ವಲ್ಪ ಬುದ್ಧಿ ಇದೆ ನಿಮ್ಗೆ. ಓ ಅಮ್ಮಾರ್ ಗಂಡ. ನೋಡಿ, ಹಾಲಿನ ಪ್ಯಾಕೆಟ್ ಇಂದ ಹಿಡಿದು ಆಟ ಆಡೋ ಬಲೂನ್ ವರ್ಗು ಪ್ಲಾಸ್ಟಿಕ್. ನೀವ್ ಎಸೆ ಪ್ಲಾಸ್ಟಿಕ್ ಕರ್ಗೋಲ್ಲ. ಭೂಮಿಯೊಳಗೆ ಹೋದ್ರೆ ಇದರಿಂದ ಅಂತರ್ಜಲ ತಡೆಯುತ್ತೆ. ಬಾವಿಗಳು ಬತ್ತಿ ಹೋಗ್ತವೆ. ಗಿಡ ಮರಗಳಿಗೆ ಅಂತರ್ಜಲದಿಂದ ಸಿಗೋ ನೀರಿಲ್ದೆ ಗಿಡ ಮರಗಳು ಸಾಯುತ್ತೆ. ಮಣ್ಣಲ್ಲಿರೋ ಜೀವಿಗಳು ಸತ್ತೋಗುತ್ತೆ. ಮಣ್ಣು ವಿಷ ಆಗುತ್ತೆ. ಇದೇ ಪ್ಲಾಸ್ಟಿಕ್. ಹಸುಗಳು ತಿಂದ್ರೆ ಹಸುಗಳು ಪ್ರಾಣ ಕಳ್ಕೊತವೆ. ಅವು ಕೂಡ ಹಾಲು ವಿಷ ಆಗುತ್ತೆ. ಆ ಪ್ರಾಣಿಯು ನಮ್ಮಾಕೆ ಜೀವಿ ಅಲ್ಲವೇ? ನಿಮ್ಮ ತಾಕಬೇಕ ಹೋಗ. ಈ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದೇ ಇಲ್ಲ. ಹುಡುಕರು ಮಾಡಿದ್ಯಾರು ನೀವುಗಳೇ. ಬೆಳವಣಿಗೆಯನ್ನು ನೆಪದಲ್ಲಿ ಮರಗಳು ಕಡಿದು ಡಾಬರ್ ಸಿಮೆಂಟ್ ರಸ್ತೆ ಮಾಡಿ ಮಳೆ ಬರೋ ನೀರು ಭೂಮಿಗೆ ಸೇರೋ ಜಾಗ ಇಲ್ಲದೆ ಸಿಲಿಕಾನ್ ಸಿಟಿ ಇವಾಗ ಫಾಲ್ ಸಿಟಿ ಆಗೋಗಿದೆ. ಅಲ್ಲಿ ನೀರು ನಿಂತು ಅದರಿಂದ ಬರೋ ರೋಗಗಳಿಗೆ ಜನರು ಸಾಯೋಗಾಗಿದೆ. ಮರಗಳಿಲ್ದೆ ಮುಂದೊಂದು ದಿನ ಆಮ್ಲಜನಕ ನೀವುಗಳು ದುಡ್ಡು ತಗೋಬೇಕಾಗುತ್ತೆ. ಹುಷಾರಾಗಿರಿ. ಇಷ್ಟೆಲ್ಲ ಒಳ್ಳೆ ಮಾತಾಡ್ತಿದ್ಯಲ್ಲ ನೀನೇನು? ಆ ದಿನ 2 ಘಟನೆ ನಡೀತು. ಒಂದು, ಬೆಂಗಳೂರು ಸಿಟಿ ಸಿಲಿಕಾನ್ ಸಿಟಿಯಾಗಿ ಬೆಳೀತಾ ಹೋಯ್ತು. ಇನ್ನೊಂದ್ ಕಡೆ ನನ್ ಬೆಳೆ ಗದ್ದೆ ಕೆರೆಗಳು ಮಾಯವಾಯ್ತು. ಇದು ನನ್ನೂರು. ಇಲ್ಲಿ ನಾನೊಬ್ಬ ರೈತ. ಬೆಳೆ ಬೆಳೆದು ಚೆನ್ನಾಗಿದ್ವಿ. ಆದ್ರೆ ಈ ಸರ್ಕಾರ ಬೆಳವಣಿಗೆ ಅಂತ ನಮ್ಮ ಹತ್ರ ಇರೋ ಫಲವತ್ತಾದ ಜಮೀನನ್ನ ಕಿತ್ಕೊಂಡ್ಬಿಟ್ರು ಸರ್. 1000 ಕೆರೆಗಳನ್ನ ಮುಚ್ಚಿಬಿಟ್ರು. ನಮ್ಮಂತ ಬಡ ರೈತರನ್ನ ಸರ್ ಬೀದಿಗೆ ತಂದ್ಬಿಟ್ರು ಸರ್. ಬೀದಿಗೆ ತಂದ್ಬಿಟ್ರು. ಇವಾಗ ಇವೆಲ್ಲ ಬರೀ ನೆನಪುಗಳಾಗುಳಿವೆ. ಅದ್ಭುತ. ಚಿತ್ರಗುಪ್ತ, ಇಷ್ಟೊತ್ತು ನಾವಿವನ್ನು ಕುಡ್ಕ ಅಂದುಕೊಂಡು ಮಾತಾಡುತ್ತಿದ್ವಿ. ನೋಡು, ಇವರೆಲ್ಲ ಎಷ್ಟು ನೋವಿದೆ. ಹೌದು ಯಮಧರ್ಮ. ಓ ಯಮಧರ್ಮ, ಪ್ರಭು ನನ್ನನ್ನು ಕ್ಷಮಿಸಿ. ನಿನ್ನ ಮನಸ್ಸು ಒಳ್ಳೇದಾಗಿದೆ. ಒಳ್ಳೇದಾಗಿದೆ. ಯಾರು ಬರ್ತಿದಾರೆ ನೋಡಿ. ನೀನ್ ಹೇಳ್ದಂಗ್ ಮಾಡಕ್ ಆಗಲ್ಲ ಸುಧಣ್ಣ. ಒಂದೊಳ್ಳೆ ಬೆಲೆ ಮಾಡಿ ಹೇಳೋಣ. ಕಡು ರೊಟ್ಟೆ ಮೇಲೆ ಹೊಡಿಬಿಡೋಣ. ಈ ಹಾಳಾದ ಬೆಳೆಗೆ ನಾನು ಇಷ್ಟ ಕಳ್ಸ್ಕೊಳಕ್ಕಾಗದು. ನಮಗೂ ಲಾಭ ಬೇಕು. ಜನಕ್ಕೆ ತಗ್ಸೋವರೆಗೂ ನಮಗೂ ಖರ್ಚಾಗುತ್ತೆ. ರಂಗಣ್ಣ, ಈ ವರ್ಷ ಮಳೆ ಜಾಸ್ತಿ ಆಗಿ ನನ್ನ ಬೆಳೆ ಎಲ್ಲ ಹಾಳಾಗೋಗಿದೆ. ಅದ್ರಲ್ಲೂ ವರ್ಷಕ್ಕೆ 2 ಬೆಳೆ ತೆಗೆಯೋದೇ ಕಷ್ಟ. ನಿಮ್ಮಂತವ್ರು ಸರಿಯಾದ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ ಜೀವನ ನಡೆಯೋದು ಹೇಗೆ? ಮಗ ಡಾಕ್ಟರ್ ಅಂತ ಇದ್ದಾನೆ. ಅವ್ನು ಮೋದಿಗೆ ದುಡ್ಡು ಬೇಕು. ನಾವು ರೈತರು ಬೆಳೆಯನ್ನ ನಂಬಿ ಬದುಕೋ ಜನ. ನೀವು ಸರಿಯಾದ ಬೆಲೆ
ನೋಡು, ಇದು ನಿನ್ ಕರ್ಮ. ನಾನೇನ್ ಮಾಡ್ಲಿ? ನಾನು ನಿಂಗೆ ವರ್ಷಕ್ಕೆ 4 ಬೆಳೆ ಬೆಳೆಯೋ ಪ್ಲಾನ್ ಕೊಡ್ತೀನಿ. ಹೇಗ್ ಸ್ವಾಮಿ? ನಿನ್ ಬೆಳೆಗೆ ಏನ್ ಮಾಡ್ತೀಯ? ಶುದ್ಧ ನೀರು, ರಸಗೊಬ್ಬರ, ಸಗಣಿ, ಎರೆಹುಳು ಗೊಬ್ಬರ. ಇದರಿಂದ ಭೂಮಿ ಫಲವತ್ತಾಗಿರುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಇನ್ಮೇಲೆ ನಾನು ನಿಂಗೆ ಟಾಕ್ಸಿಕ್ ರಾಸಾಯನಿಕ ರಸಗೊಬ್ಬರ ಕೊಡ್ತೀನಿ. ಅಂದ್ರೆ ಅದೆಲ್ಲ ನಿನಗೆ ಬೇಕು. ನಾನು ಹೇಳ್ದಷ್ಟು ಮಾಡು. ಅದರಿಂದ ಬೇಗ ಬೆಳೆ ತೆಗಿಬೋದು, ದುಡ್ಡು ಮಾಡ್ಬೋದು. ಇದರಿಂದ ಮಣ್ಣು ವಿಷವಾಗಿ ಬೆಳೆ ಹಾಳಾಗಲ್ವಾ? ಅದು ನಂಗೆ ನಿಂಗೆ ಗೊತ್ತು, ತಗೊಳ್ಳೋ ಈ ಗೂಬೆಗಳಿಗೆ ಗೊತ್ತು. ಇದರಿಂದ ಜನಕ್ಕೆ ರೋಗ ಬರುತ್ತೆ, ಸತ್ತೋಗ್ತಾರೆ ಸ್ವಾಮಿ. ಸತ್ರ ಸಾಯ್ತಾರೆ ಬಿಡು, ಈ ದೇಶದ ಜನಗಳಿಗೆ ಏನ್ ಬರೋಣ? ನೋಡು, ಜೀವನ ಪ್ರಶ್ನೆ. ನಿನ್ ಮಗ ಓದೋದೇ ಮುಖ್ಯ ಆದ್ರೆ ನಾನು ಹೇಳ್ದಾಗ ಮಾಡು. ಇವಾಗ ಆಗ್ತಾ ಇರೋದು ಅದೇ. ನೀರಿಲ್ಲ ಅಂದ್ರೆ ಮೋರಿ ನೀರು ಬಳಸು, ವಿಷ ಗೊಬ್ಬರ ಬಳಸು. ಇವಾಗ ಬಂದಿರೋ ಟೆಕ್ನಾಲಜಿ ಯೂಸ್ ಮಾಡ್ಕೋ, ಕಾಡನ್ನೆಲ್ಲ ಕಡ್ದು ವ್ಯವಸಾಯ ಮಾಡು. ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಮಣ್ಣು ಬೆಳೆ ಬೆಳೆಯಲು ಯೋಗ್ಯವಾಗಿರಲ್ಲ. ಅರ್ಥ ಮಾಡ್ಕೊಳಂಗಣ್ಣ. ಅವಾಗ ಆ ಭೂಮಿನ ರಿಯಲ್ ಎಸ್ಟೇಟ್ ಮಾರ್ಬಿಡು, ಒಳ್ಳೆ ದುಡ್ಡು ಮಾಡ್ಬೋದು. ನಿನ್ ಮಗನ್ನೂ ಓದಿಸ್ಬೋದು. ನೋಡ್ಸಿದಣ್ಣ, ನಾನು ನಿಂಗೆ ಒಳ್ಳೆ ದಾರಿ ತೋರಿಸಿದ್ದೀನಿ. ಬದುಕೋದು ಬಿಡೋದು ನಿನ್ನಿಷ್ಟ. ನನಗೆ ಮಾರ್ಕೆಟಲ್ಲಿ ಕೆಲಸ ಇದೆ, ನಾನು ಇಲ್ಲಿ ಹೋಗಿ ಬರ್ತೀನಿ. ಹಲೋ ಸರಿ, ಹಲೋ ಸರಿ, 5 ನಿಮಿಷ ಎಳಿಸ್ಕೊಳ ಬರ್ತಾ ಇದ್ದೀನಿ. ಇದೆಲ್ಲ ಬರೀ ಕನ್ಸ, ನಿಜ ಅಲ್ವಾ? ಕನ್ಸು ಕನ್ಸಾಗೆ ಇರ್ಲಿ. ನನ್ನಿಂದ ಒಳ್ಳೆ ಭೂಮಿ ಹಾಳು ಮಾಡಿ ಅದರಿಂದ ಬೆಳೆ ಬೆಳೆದು ಜನಕ್ಕೆ ಬರೋ ರೋಗ ಸಾವಿಗೆ ಕಾರಣ ಆಗೋದು ಬೇಡ. ನನ್ನೊಬ್ಬನ ಖುಷಿಗೆ ಇನ್ನೊಂದು ಜೀವ ತೆಗೆಯೋ ಹಕ್ಕು ನನಗಿಲ್ಲ. ಇರೋದ್ರಲ್ಲಿ ಖುಷಿ ಕಾಣ್ತೀನಿ. ಮಣ್ಣು, ನೀರು, ಗಾಳಿ ನಮ್ಗೆ ದೇವ್ರು ಕೊಟ್ಟ ವರ. ದುಡ್ಡು, ಆಸೆ, ಆಕಾಂಕ್ಷೆಗೆ ಬಿದ್ದು 100 ಜೀವ ತೆಗೆಯೋ ವ್ಯವಸಾಯ ನನಗೆ ಬೇಡ. ದೇವ್ರು ಕೊಟ್ಟ ಪ್ರಕೃತಿನ ಚೆನ್ನಾಗಿ ಬಳಸ್ಕೊಂಡು ಮಣ್ಣನ್ನ ಕಾಪಾಡ್ತೀನಿ. ಉತ್ತಮ ಬೆಳೆ ಬೆಳೆದು ಜನಕ್ಕೆ ತಲುಪೋ ಹಾಗೆ ಮಾಡ್ತೀನಿ. ಆರೋಗ್ಯಕರ ಜೀವನ ನಡೆಸಲು ನಮ್ಮಂತ ರೈತರಿಗೆ ನೀವು ಬೆಂಬಲ ಕೊಡಿ. ಒಟ್ಟಿಗೆ ನಿಂತು ನಮ್ಮ ಭೂಮಿ, ನೀರು, ಗಾಳಿ, ಮಣ್ಣು ಕಾಪಾಡೋಣ. ನಮ್ಮ ಮುಂದಿನ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಕೊಡೋಣ. ಚಿತ್ರಗುಪ್ತ, ರೈತ ಎಷ್ಟು ಒಳ್ಳೆಯವನಲ್ಲವೇ? ಹೌದು ಯಮಧರ್ಮ. ನೀವು ಹಳ್ಳಿವರಿಗಾಗಿ ಬದುಕಲು ಬಿಡಿ. ಈ ಸುಂದರವಾದ ಭೂಮಂಡಲವನ್ನು ಕಾಪಾಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮೆಲ್ಲರ ಸಾವು ನನ್ನ ಕೈಯಲ್ಲಿದೆ. ಎಚ್ಚರ.